ದೇವರು ನಮ್ಮೊಳಗಿದ್ದಾನೆ. ದೇವ್ರ ಬಗ್ಗೆ ಧ್ಯಾನ ಮಾಡೋದ್ರಿಂದ, ಕೆಲವೊಂದು ರೀತಿಯ ಅಭ್ಯಾಸಗಳನ್ನು ಮಾಡೋದ್ರಿಂದ, ಚಿಂತನೆ ಮಾಡೋದ್ರಿಂದ ನಾವು ದೇವರಲ್ಲಿ ಒಂದಾಗಬಹುದು. ಹ್ಮ್ ಮತ್ತೆ ಜ್ಞಾನ ಗಳಿಸೋದ್ರಿಂದ ನಾವು ಆತ್ಮವಾಗಬಹುದು. ಹ್ಮ್ ಈ ರೀತಿಯಾದ ಕೆಲವೊಂದು ನಂಬಿಕೆಗಳಿದಾವೆ. ಹ್ಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆ ನಾನು ಮುಂಚೆ ಹೇಳಿದಾಗೆ ದೇವರು ಇಲ್ಲವೆಲ್ಲಕ್ಕಿಂತ ಈಸ್ ಟ್ರಾನ್ಸಿಡೆಂಟಲ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇವೆಲ್ಲಕ್ಕಿಂತ ಮಿಗಿಲಾದವನು. ಸೃಷ್ಟಿ ಬೇರೆ, ಇದನ್ನು ಸೃಷ್ಟಿಸಿರೋ ಭಗವಂತನೇ ಬೇರೆ. ಇವೆರಡನ್ನ ನಾವು ಒಂದು ಮಾಡೋಕೆ ಟ್ರೈ ಮಾಡಿದ್ರೆ ಅದು ಆಗಲ್ಲ. ಯಾಕಂದ್ರೆ ಅದು ಅಸೀಮ, ಇದು ಸೀಮಿತ. ಅದು ಓಕೆ ಅನಂತ, ಇದು ನಶ್ವರ. ಓಕೆ ಅದು ಕಾಲಾತೀತ, ಇದು ಕಾಲಕ್ಕೆ ಅಂತರ್ಗತವಾಗಿದೆ. ಅದಕ್ಕೆ ಅದು ಅಧೀನವಾಗಿದೆ. ಎರಡಕ್ಕೂ ಹೋಲಿಕೆನೇ ಇಲ್ಲ. ಅದಕ್ಕೆ ನೀವು ನೋಡಿ ಹಲವಾರು ಸಾಹಿತ್ಯದಲ್ಲಿ ನಾನು ನಿನ್ನ ದಾಸನು ಅಂತ ಹೇಳಿದ್ದಾರೆ. ದಾಸನ ಮಾಡಿಕೊ ಅಂತಾನೆ ಹೇಳಿದ್ದಾರೆ. ಹ್ಮ್ ಆಯ್ತಲ್ವಾ? ಹ್ಮ್ ವಿಶಿಷ್ಟವಾಗಿ ನಾನು ಯಾವುದೇ ಒಂದು ಇದರಿಂದ ಮತದಿಂದ ಬಿಹಾಫ್ ಆಗಿ ಮಾತಾಡ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ದ್ವೈತ ಪರಂಪರೆಯಲ್ಲಿ ಅದಕ್ಕೆ ನಾನು ನಿನ್ನ ದಾಸ, ನಿನ್ನ ದಾಸ ಮಾಡ್ಕೊ, ನನಗೆ ಮುಕ್ತಿ ಕೊಡು, ಭಕ್ತಿಯ ಭಾವ ಅಲ್ಲಿ ಜಾಸ್ತಿ ಸಿಗುತ್ತೆ. ಹ್ಮ್ ಯಾಕಂದ್ರೆ ಅಲ್ಲಿ ದಾಸ್ಯತ್ವದ ಕಾನ್ಸೆಪ್ಟ್ ಇದೆ. ಓಕೆ ಆಯ್ತಲ್ವಾ? ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಕೂಡ ದಾಸ್ಯತ್ವದ ಕಾನ್ಸೆಪ್ಟ್ ಇದೆ. ಮುಸ್ಲಿಂ ಅಂದ್ರೆ ಅಂದ್ರೆ ನೀವು ದಾಸರು ಅಂದ ಅದೊಂದು ಅರ್ಥ. ದಾಸತ್ವ ಅಂದ್ರೆ ಕೃತಜ್ಞತೆ ಆಗೋದು. ಕೃತಜ್ಞತೆ ಅಲ್ವಾ? ನೀ ನನ್ನ ಮಾಲೀಕನು. ಈಗ ಮಾಲೀಕ. ನೋಡು, ನೀನು ಹಾ, ಸೃಷ್ಟಿ ಹಾ, ಮಾಡಿದೀಯಾ. ಹ್ಮ್ ಹ್ಮ್ ನೀನು ಮಾಡಿರೋ ಒಂದು ಫಿಸಿಕಲ್ ಲಾಸ್ ಇದ್ರೊಳಗೆ ನಾನು ನಡೀತಾ ಇದ್ದೇನೆ. ಓಕೆ ನೀನ್ ಹೇಳಿರೋ ಒಂದು ಇದ್ರ ಚೌಕಟ್ಟಿನಲ್ಲೇ ನಾನು ನಡೀತಾ ಇದ್ದೇನೆ. ಓಕೆ ಅಂದ್ರೆ ನಾನು ನಿನ್ನ ದಾಸನು. ಓಕೆ ಓಕೆ, ದಾಸ ಅಂತ ಯಾರಿಗೆ ಹೇಳ್ತೀವಿ ನಾವು? ಹೇಳಿದಾಗ ಯಾರು ಕೆಲಸ ಮಾಡ್ತಾರೆ ದಾಸ ಅಂತಾರೆ. Okay. ಕರೆಕ್ಟ್ ಅಲ್ವಾ? ಆಡು ಅಂತ ತಿಳ್ಕೊಳ್ಳಿ. ಅಂದ್ರೆ ನಾನು ಸುಮ್ಮನೆ ಆಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಹ್ಮ್, ಜನ ಇದಕ್ಕೆ ಮತ್ತೆ ಅಪಾರ್ಥ ಮಾಡ್ಕೊಳ್ಬಾರ್ದು. ಅದೇ ರೀತಿ ನಾವು ಭಗವಂತನ ಸೃಷ್ಟಿ ಮಾಡಿದ್ದಾನೆ. ಅವನು ಹೇಗೆ ಹೇಳಿದ್ದಾನೋ ನಾನು ಹಾಗೆ ನಡಿಬೇಕು. ಹ್ಮ್ ಅವ್ನು ನನಗೆ ಒಳ್ಳೇದ್ ಮಾಡಂತಾನೆ ಒಳ್ಳೇದ್ ಮಾಡ್ಬೇಕು. ಅವ್ನು ಇದು ಮಾಡಬೇಡ ಅಂದ್ರೆ ನಾನು ಬಿಟ್ಬಿಡ್ಬೇಕು. ಹ್ಮ್ ಈ ರೀತಿ ಕೆಟ್ಟದಾಗ ಮಾತಾಡ್ಬೇಡ ಅಂತ ಹೇಳಿದ್ರೆ ಕೆಟ್ಟದಾಗ ಮಾತಾಡಲ್ಲ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ನೋಡ್ಕೋತೀನಿ. ಅವ್ರು ನನಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಾನು ಚೆನ್ನಾಗಿ ನೋಡ್ಕೋತೇನೆ. ಹ್ಮ್ ಜನರು ನನಗೆ ದೋಚೋಕ್ ಬಂದ್ರು ಕೂಡ ನಾನು ದೋಚೋಲ್ಲ. ಎಲ್ಲ ಕೂಡ ಅವ್ನು ಹೇಳಿದಾನೆ ಅಂತ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ದಾಸ್ಯತ್ವದಲ್ಲಿದ್ದೇನೆ. ಅದಕ್ಕೆ ದಾಸ ಸಾಹಿತ್ಯ, ಅದೊಂದು ದಾಸ ಅಂತ ಪದ ಅಲ್ಲೇ ಬಂದಿದೆ. ಓಕೆ ಇಸ್ಲಾಂ ಧರ್ಮದಲ್ಲಿ ಕೂಡ ನಿಮಗೆ ಅದು ಏನು ಮುಸ್ಲಿಮನ ಪದ ಸಿಗ್ತಾ ಅದ್ರ ಕೂಡ ಅರ್ಥ ದಾಸ ಅಂತಾನೆ ಅರ್ಥ. ಯಾರು ಭಗವಂತ ಹೇಳ್ದಾಗ ನಡೀತಾನೋ, ಈಶ್ವರ ಗಾಡ್ ಎಲ್ಲ ಹೇಳ್ದಾಗ ನಡೀತಾನೋ ಅವ್ನು ದಾಸನ. ಈ ಒಂದು ಇದು ಸಿಗುತ್ತೆ, ಮುಸ್ಲಿಂ ಅಂದ್ರೆ ದಾಸ. ದಾಸ. ಹ್ಮ್ ಸೊ ನಾನಿದು ಎದಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಭಗವಂತ ಮತ್ತು ಮನುಷ್ಯ ನಮ್ಮ ಒಂದು ಏನು ರಿಲೇಶನ್ಶಿಪ್ ಇದೆ ಅಲ್ವಾ, ಅದು ಸೃಷ್ಟಿಕರ್ತ, ಹ್ಮ್ ಮಾಲೀಕ ಮತ್ತು ದಾಸನಾಗಿದೆ. ಒಡೆಯ ದಾಸ. ಅದಕ್ಕೆ ಒಡೆಯ ಪ್ರಭು ಅಂತ ಯಾಕಂತೀವಿ ನಾವು. ಹ್ಮ್ ಏ ಪ್ರಭುವೇ ನನ್ನನ್ನು ಸಂರಕ್ಷಿಸು, ನಿನ್ನ ಕರುಣೆ ತೋರಿಸಿ ಯಾಕೆ ಹೇಳ್ತೀವಿ? ಅವನ ಹತ್ರ ಶಕ್ತಿ ಇದೆ ಕರುಣೆ ತೋರಿಸೋದು. ಅದಕ್ಕೊಂದು ಕರುಣೆ ತೋರಿಸ್ತಾನೆ ನಿಮ್ಗೆ. ಓಕೆ ಹೌದಲ್ಲ? ಕರುಣೆ ಯಾರು ತೋರಿಸ್ತಾರೆ? ಶಕ್ತಿವಂತನು ಕರುಣೆ ತೋರಿಸ್ತಾನೆ. ವೀಕ್ ಇದನ್ನು ಕರುಣೆ ತೋರ್ಸಕ್ಕಾಗಲ್ಲ. ಹೌದು. ದಯ ಪಾಲಿಸು ಅಂತ ಹೇಳ್ತೀವಿ. ದಯ ಪಾಲಿಸೋ ಶಕ್ತಿ ಕ್ಷಮತೆ ಅಂತ ದಯ ಪಾಲಿಸು ಅಂತ ಹೇಳ್ತೀವಿ. ಓಕೆ ಸೊ ಅವನು ಮಾಲೀಕನು, ನಾವನ್ನ ದಾಸರು ಅನ್ನೋ ಒಂದು ಮನೋಭಾವ ನಮ್ಗೆ ಇರಬೇಕು. ಈ ಮನೋಭಾವ ಇದ್ದಾಗ ಇದು ಪ್ರಶ್ನೆ ಬರೋದಿಲ್ಲ. ಹ್ಮ್ ಇದು ಕೆಲವೊಂದು ಪರಂಪರೆಗಳಲ್ಲಿ, ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸ್ ನಲ್ಲಿ ಈ ಒಂದು ಪಾಯಿಂಟ್ ಬರುತ್ತೆ. ಏನು ಅಂದ್ರೆ, ಭಗವಂತನ ಜೊತೆಗೆ ನಾವು ಮೆಡಿಟೇಷನ್ ಮಾಡಿದ್ರೆ ಅಥವಾ ಕೆಲವೊಂದು ಪ್ರಕ್ರಿಯೆ ಮಾಡಿದ್ರೆ ಅಥವಾ ಜ್ಞಾನವನ್ನ ಪಡ್ಕೊಂಡ್ರೆ ಅಥವಾ ಓದಿದ್ರೆ ಏನಾದ್ರು, ಅದು ನಾನು ಜಾಸ್ತಿ ಡೀಪ್ ಆಗಿ ಹೋಗಲ್ಲ, ಯಾಕಂದ್ರೆ ಯಾರ ಬಗ್ಗೆ ಸ್ಪೆಸಿಫಿಕ್ ನಾನು ಮಾತಾಡ್ತಾ ಇಲ್ಲ. ನಾವು ಇದೆಲ್ಲವೂ ಶೂನ್ಯ, ನಶ್ವರ, ಇದೆಲ್ಲ ಹೆಸರಿಗೆ ಅದೆಲ್ಲ ಹ್ಮ್ ಡಿಲ್ಯೂಷನ್, ಭ್ರಮೆ, ಮಾಯೆ ಅಂತ ಹೇಳ್ತಿದ್ದೀನಲ್ಲ, ಅದಕ್ಕೆ ಎಲ್ಲವೂ ಮಾಯೆ, ಎಲ್ಲವೂ ಬ್ರಹ್ಮನೆ, ಎಲ್ಲವೂ ಭಗವಂತನೇ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನನ್ಗೆ ಅದ್ರ ಜೊತೆಗೆ ನನಗೆ ಅದು ನನಗಷ್ಟು ಕರೆಕ್ಟ್ ಆಗಿ ಅನ್ಸಲ್ಲ. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡಿದ್ರು ಕೂಡ, ತರ್ಕಸಮ್ಮತವಾಗಿ ಕೂಡ ಹ್ಮ್ ಮನುಷ್ಯರೇ, ಸೃಷ್ಟಿ ಭಗವಂತನೇ. ನಾವೆಂದೂ ಭಗವಂತನಾಗಕ್ಕೆ ಸಾಧ್ಯ ಇಲ್ಲ. ಈಗ ಇದು ಯಾಕೆ ಜನರಿಗೆ ಇದು ಸ್ಟಾರ್ಟ್ ಆಯ್ತು ಅಂತ ನನ್ನ ಪ್ರಕಾರ ಏನಂದ್ರೆ, ಮನುಷ್ಯ ನೋಡಿ, ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ರೀತಿ ಧ್ಯಾನ ಮಾಡ್ತಾರೆ. ಅವ್ರ ಹೆಸರುಗಳನ್ನ ಬೇರೆ ಇಟ್ಕೊಂಡಿದ್ದಾರೆ. ಎಲ್ಲ ಮಾಡೋರು ಧ್ಯಾನನೇ, ತಿಳಿತಲ್ವಾ? ಹೌದು. ಎಲ್ಲರೂ ಮಾಡೋದು ಧ್ಯಾನನೇ. ಆ ಧ್ಯಾನವನ್ನು ನೀವು ಮಾಡ್ತಾ ಹೋದ್ರೆ ಕೆಲವೊಂದು ಸರ್ತಿ ಏನು ನಿಮ್ಗೇನು ಅನುಭೂತಿ ಆಗುತ್ತಲ್ವಾ, ಹ್ಮ್ ಅದನ್ನ ನೀವು ಪದಗಳಲ್ಲಿ ಹೇಳಕ್ಕಾಗಲ್ಲ. ಆಯ್ತಾ? ಓಕೆ ಹಾ ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನು ಮಾಡಿದ್ದೀನಿ ಅಂತ ನಾನು ಜಂಬ ಕಚ್ಕೋತಾ ಇಲ್ಲ ಹಾ ಅಥವಾ ಹೇಳೋ ಅಗತ್ಯನೂ ಇಲ್ಲ. ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಓಕೆ ಇದು ಮಾಡ್ತಾ ಇದ್ರೆ ನಿಮ್ಗೆ ಒಂದು ಅನುಭೂತಿ ಆಗುತ್ತೆ, ಹ್ಮ್ ಒಳಗೆ ಒಂದು ಆನಂದ ಸಿಗುತ್ತೆ, ನಿಮ್ಗೆ ಒಂದು ಖುಷಿ ಸಿಗುತ್ತೆ. ಓಕೆ ಅದು ನಿಮಗೆ ಪದಗಳಲ್ಲಿ ಹೇಳಕ್ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಬೇರೆ ದೈನಂದಿನ ಎಕ್ಸ್ಪೀರಿಯನ್ಸ್ ನಲ್ಲಿ ಅವೆಲ್ಲ ಬರೋದಿಲ್ಲ. ಓಕೆ ಅದು ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಯಾವುದೋ ಒಂದು ಬೇರೆ ಕೆಲಸದಿಂದ ಮಾಡುವ ಬೇರೆ ಕಾರ್ಯದಿಂದ ಆ ಒಂದು ಫೀಲಿಂಗ್ ಬರೋದಿಲ್ಲ ನಿಮ್ಗೆ, ಹೌದು. ಅಲ್ವಾ? ಅದು ತುಂಬಾ ಸ್ಪೆಷಲ್ ಆಗಿರೋ ಫೀಲಿಂಗ್. ಹ್ಮ್ ನಿಮಗೆ ಜ್ಞಾನ ಇಲ್ಲ, ದೇವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಏನ್ ತಿಳ್ಕೊತೀರಾ? ಈ ಒಂದು ಅನುಭೂತಿಯನ್ನೇ ಅದ್ರ ಜೊತೆ ನೀವು ಜೋಡ್ಸಕ್ಕೆ ಪ್ರಾರಂಭ ಮಾಡ್ತೀರಾ. ಇನ್ನೊಂದ್ ಸರ್ತಿ ಹೇಳ್ತೀನಿ, ಜನ ಏನ್ ತಿಳ್ಕೊತಾರೆ, ಇದನ್ನ ಅನುಭೂತಿ ಎದಕ್ ಬರ್ತಾ ಇದೆ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ನನಗೆ ಎದಕ್ ಆಗ್ತಾ ಇದೆ ಅಂದ್ರೆ, ಇದೇ ಆ ತತ್ವದಿದೆ ನನ್ನ ಒಳಗೆ, ಅದಕ್ಕೆ ಈ ಅನುಭೂತಿ ಆಗ್ತಾ ಇದೆ ಅಂತ ತಿಳ್ಕೊತಾರೆ. ಓಕೆ ಇದು ಒಂದು ಒಳ್ಳೆ ಇಂಟೆನ್ಷನ್ ಇಂದಾನೆ ಬಂದಿರೋದು. ಓಕೆ, ಆದ್ರೆ ನೀವು ಯಾವಾಗ ಗ್ರಂಥಗಳ ಪ್ರಕಾರ ದೇವ್ರು ಯಾರು ಅಂತ ತಿಳ್ಕೊತಿರಲ್ವಾ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಹ್ಮ್
ಅದು ತಾರ್ಕಿಕವಾಗಿ ಯೋಚಿಸಿದ್ರೆ ಗೊತ್ತಾಗುತ್ತೆ. ಹ್ಮ್ ಇದೊಂದು ಅನುಭೂತಿ ಇದೆ, ಇದ್ರೊಳಗೆ ಏನು ಡೌಟ್ ಇಲ್ಲ. ತುಂಬಾ ಖುಷಿ ಬರುತ್ತೆ, ಯಾಕಂದ್ರೆ ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಹ್ಮ್ ಕೆಟ್ಟ ಯೋಚನೆಗಳು ನಿಮ್ಮಲ್ಲಿ ಬರ್ತಾ ಇಲ್ಲ, ಹ್ಮ್ ನೀವು ಆ ಕಡೆ ಈ ಕಡೆ ಏನು ವಿಚಲಿತರಾಗ್ತಾ ಇಲ್ಲ. ಅದಕ್ಕೆ ಒಂದು ಸುಖದ ಒಂದು ಅನುಭೂತಿ ಆಗುತ್ತೆ ನಿಮಗೆ. ಸಿಮಿಲರ್ ಅನುಭೂತಿ ನಿಮಗೆ ಒಂದು ಪುಸ್ತಕ ಬರೀತಾ ಕುತ್ಕೊಂಡ್ರೆ, ನೀವು ರೈಟರ್, ಯಾಕಂದ್ರೆ ನಾನು ಬರ್ದಿದ್ದೀನಿ, ಹ್ಮ್ ಭಾವೈಕ್ಯದ ವತಿಯಿಂದ ಕೂಡ ಪುಸ್ತಕ ಬರೋದಿದೆ ಬೇಗನೆ. ಈ ಟಾಪಿಕ್ ಕೂಡ ಅದ್ರಲ್ಲಿ ಕವರ್ ಆಗಬಹುದು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರ್ಕೋತ್ ಕೂತ್ರೆ ನಿಮ್ಗೆ ಏನೂ ಧ್ಯಾನ ಇರಲ್ಲ, ಅಲ್ಲಿ ಏನು ಶಬ್ದಗಳು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಮನೆಯಲ್ಲಿ ಬೇರೆ ಯಾರಿದ್ದಾರೆ ಗೊತ್ತಾಗಲ್ಲ. ಇದನ್ನ ಒಂದು ರೀತಿಯ ಧ್ಯಾನ, ಇದನ್ನ ವಿಲೀನರಾಗ್ತಿರ್ವಿ ನೀವು, ಹೌದಲ್ವಾ? ಆದ್ರೆ ಇದರಿಂದ ಕೂಡ ನಿಮ್ಗೆ ಅನುಭೂತಿ ಸಿಗುತ್ತೆ. ಜನರಿಗೆ ಇದು ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ ಜನರು. ಹಾ 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 ನೀವು ಯಾವ್ದಾದ್ರು ಒಂದು ಕವಿತೆ ಬರೀ ಕೂಡ್ತೀರಾ, ಅದ್ರೊಳಗೆ ನೀವು ಇಷ್ಟು ಮಗ್ನ ಆಗ್ತೀರಾ ಅಂದ್ರೆ ನಿಮ್ಗದು ಅದು ಬೇರೆ ಏನ್ ನಡೀತದೆ ಗೊತ್ತೇ ಆಗೋದಿಲ್ಲ, ಟೈಮ್ ಹೋಗಿದಾಗ ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ. ಹಾ ಟೈಮ್ಲೆಸ್ನೆಸ್ ಅಂತೀವಿ ಅದಕ್ಕೆ. ಹಾ ಹಾ ಆ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದು. ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತು, ಯಾರು ಮಾಡಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ಅದೇ ರೀತಿ ಕೆಲವು ಜನ ಈ ರೀತಿ ಒಂದು ಅನುಭೂತಿಯಿಂದ, ಹಾ ಒಂದು ಟೈಮ್ಲೆಸ್ನೆಸ್ ಅಂದ್ರೆ ಟೈಮ್ ಸ್ಪೇಸ್ ಇಂದ ನಾನು ಮೇಲ್ ಹೋಗಿದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೆ, ಒಂದು ಅನುಭೂತಿ ಆಗುತ್ತೆ. ಅದು ಹೋಗಿರಲ್ಲ, ಅವ್ರು ಅಲ್ಲೇ ಕೂತ್ಕೊಂಡಿರ್ತಾರೆ, ಓಕೆ ಹೌದಲ್ವಾ? ಓಕೆ ಅವ್ರು ಅದನ್ನೇ ತಿಳ್ಕೊತಾರೆ, ಇದು ಏನೊಂದು ಪಾರಮಾರ್ಥಿಕವಾದ ಒಂದೇನೋ ತತ್ವ, ಇದೇ ನಂದು ಯೂನಿಯನ್ ವಿತ್ ಗಾಡ್ ಆಗಿದೆ ಅಂತ ಅವ್ರು ತಿಳ್ಕೊತಾರೆ. ಹ್ಮ್ ಅದು ಅವ್ರು ತಿಳ್ಕೊಂಡಿರ್ತಾರೆ, ಅದು ಅವ್ರು ಏನ್ ತಿಳ್ಕೊತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಹ್ಮ್. ನನ್ನ ಪ್ರಕಾರ ಈ ಒಂದು ಅನುಭೂತಿ ಇದೆ, ಇದು ನಿಜ. ಆದ್ರೆ ಇದು ಅವ್ರೇನ್ ತಿಳ್ಕೊತಾ ಇದಾರೆ ಅದು ಅಲ್ಲ. ಓಕೆ, ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಭಗವಂತನ ಬಗ್ಗೆ ಜ್ಞಾನ. ಕರೆಕ್ಟ್. ಈಗ ನೋಡಿ, ನನಗೆ ಇನ್ನೊಂದು ಅನುಭೂತಿ ಆಗ್ತಾ ಇದೆ. ಹ್ಮ್ ನನಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ. ಹ್ಮ್ ಗೊತ್ತಿದ್ರೆ ಇದು ಅದು ಅಲ್ಲ ಅಂತ ಗೊತ್ತಾಗ್ತೈತೆ ನನಗೆ, ಇಲ್ಲಾಂದ್ರೆ ಹೌದು. ಇದೆ ಅಂತ ತಿಳ್ಕೊತೀನಲ್ವಾ? ಹೌದು. ಉದಾಹರಣೆಗೆ, ನನಗೆ ಲೈಫ್ ಲಾಂಗ್ ಒಬ್ರು ಈ ಕಪ್ ನಲ್ಲಿ ಕಾಫಿ ಹಾಕಿ ಕುಡಿಸಿದ್ದಾರೆ, ಆದ್ರೆ ಇದು ಟೀ ಅಂತ ಕರೆದಿದ್ದಾರೆ. ಹ್ಮ್ ನನ್ಗೆ ಅದೇ ಗೊತ್ತು ಟೀ ಅಂತ, ನಾನು ಟೀ ಅಂತಾನೆ ಕುಡಿದಿರ್ತೀನಿ. ನಾಳೆ ನಿಮ್ಮ ಮನೆಗೆ ಬಂದಾಗ ನೀವು ನನಗೆ ನಿಜವಾಗಿ ಟೀ ಕುಡಿಸ್ತೀರಾ ಗೊತ್ತ, ಬೇರೆ ಇದೆಯಲ್ಲಪ್ಪ ಅಂತ ಹಾ ನನಗೆ ಗೊತ್ತಿದ್ದು. ಯಾಕಂದ್ರೆ ನನಗೆ ಟೀ ಅಂದ್ರೆ ಇದು ಅಂತ ಗೊತ್ತಲ್ವಾ, ಅದ್ರ ಇದು ಟೀ, ಇದು ಕಾಫಿ ಡಿಫ್ರೆಂಟ್ ಅಂತ ಗೊತ್ತಿರುತ್ತೆ. ಓಕೆ ಕಾಫಿನ ಟೀ ಅಂತ ಕುಡಿದ್ರೆ ನನಗೆ ಟೀ ಅಂತ ಗೊತ್ತಿಲ್ಲ, ಕಾಫಿನ ಟೀ ಅಂತ ಕುಡಿಸಿದ್ರೆ ನಾನು ಅದನ್ನೇ ಟೀ ಅಂತ ತಿಳ್ಕೊತೀನಲ್ವಾ? ಓಕೆ ಅಲ್ಲಿ ಜ್ಞಾನ ಅಂದ್ರೆ ನನಗದ್ರ ಡೆಫಿನೇಷನ್ ಕ್ಲಿಯರ್ ಇಲ್ಲ. ಡೆಫಿನೇಷನ್ ಕ್ಲಿಯರ್ ಆಗಿದ್ರೆ ಈ ಪ್ರಶ್ನೆನೇ ಬರೋದಿಲ್ಲ. ಓಕೆ. ಅನುಭೂತಿ ನಿಜ, ಹಾ ಹಾ ಅನುಭೂತಿ ಆಗುತ್ತೆ. ಓ, ಅದು ಆ, ಧ್ಯಾನದಿಂದನೂ ಆಗುತ್ತೆ. ಇದು ಅಷ್ಟೇ ಧ್ಯಾನ ಅಲ್ಲ, ಮೆಡಿಟೇಷನ್ ಅಲ್ಲಿ ಅಷ್ಟೇ ಅಲ್ಲ, ಅಥವಾ ಅದು ಬೇರೆ ಧರ್ಮದವರು, ಸಮುದಾಯದವರು ಬೇರೆ ಬೇರೆ ಒಂದು ಕ್ರಿಯೆಗಳನ್ನ ಮಾಡ್ತಿರ್ಬೋದು. ಕೆಲವರು ನಮಾಜ್ ಮಾಡ್ತಾರೆ, ಕೆಲವೊಬ್ರು ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ಕೆಲವೊಬ್ರು ಇನ್ನೇನು ಬೇರೆ ನಾಮಸ್ಮರಣೆ ಮಾಡ್ತಾರೆ. ಹ್ಮ್, ಹ್ಮ್. ಗುರು ಗ್ರಂಥ್ ಸಾಹಿಬ್ದಲ್ಲಿ ಬರುತ್ತೆ ನಾಮ್ ಜಪ ಅಂತಾರೆ, ದೇವರ ನಾಮ ಜಪಿಸ್ತೀರಿ ಅಂತ ಬರುತ್ತೆ. ಬೇರೆ ಬೇರೆ ಪ್ರಾಕ್ಟೀಸಸ್ ಇವೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಪ್ರಾಕ್ಟೀಸ್ ಕರೆಕ್ಟ್ ಆಗಿದೆ, ಆದ್ರೆ ಅದರಿಂದ ನಾವೇನ್ ಕನ್ಕ್ಲೂಷನ್ ಡೇರ್ ಮಾಡ್ತಾ ಇದೀವಲ್ವಾ, ಹ್ಮ್, ಹ್ಮ್. ಅದು ತಪ್ಪು. ಅದೇ ನಿಮ್ಗೆ ಬರೆಯೋದ್ರಲ್ಲಿ ವಿಲೀನ ಆದ್ರೂ ಕೂಡ ನಿಮ್ಗೆ ಅದು ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ ಟೈಪ್ ಎಕ್ಸ್ಪೀರಿಯನ್ಸ್. ಓಕೆ. ಅದನ್ನ ನಾವು ದೇವರಿಂದ ಜೋಡಿಸ್ತಾ ಇದೀವಲ್ವಾ, ಅಲ್ಲಿ ಪ್ರಾಬ್ಲಮ್ ಇದೆ. ಧ್ಯಾನದಿಂದ ಈ ಒಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತಲ್ವಾ, ಹ್ಮ್. ಆ ಒಂದು ಆನಂದ, ಆ ಒಂದು ಸಂತೋಷ, ಆ ಈ ಒಂದು ಸುಖಕ್ಕೋಸ್ಕರ ಕೆಲವೊಬ್ರು ಧ್ಯಾನ ಮಾಡ್ತಾರೆ. ಹ್ಮ್. ಓಕೆ, ಭಗವಂತನಿಗೋಸ್ಕರ ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ ರೀತಿ ಧ್ಯಾನ ಮಾಡ್ಬೇಕು? ಎರಡು ಒಳ್ಳೆ ಪಾಯಿಂಟ್ ಇದೆ ನಿಮ್ದು. ಕೆಲವು ತುಂಬಾ ಸಟಲ್ ಆಗಿದೆ. ನಾವು ಹಲವಾರು ವಸ್ತುಗಳನ್ನ ಮಾಡ್ತೇವೆ, ಯಾಕಂದ್ರೆ ನಮ್ಮ ಮನಸ್ಸಿನ ಶಾಂತಿಗಾಗಿ ಮಾಡ್ತೇವೆ. ಈಗ ಹಲವಾರು ಜನ ದೇವರ ಜಪ ಮಾಡ್ತಾರೆ, ಕೆಲವೊಬ್ರು ಅದು ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾರೆ, ಕೆಲವೊಬ್ರು ಕೌಂಟ್ ಮಾಡ್ತಾರೆ. ಜಪ ಮಣಿಯಿಂದ ಸರಿ ಮಾಡ್ತಾರೆ. ತಪ್ಪ, ಜಪ ಸರಿ ತಪ್ಪ ಅಂತ ಹೇಳ್ತಲ್ಲ ನಾನು, ಒಳ್ಳೇದಂತ ತಿಳ್ಕೊಳ್ಳಿ. ಹ್ಮ್. ಕೆಲವ್ರು ಯಾಕೆ ಮಾಡ್ತಾರೆ ಅಂದ್ರೆ ಅದರಿಂದ ಒಂದು ಪ್ರಾಕ್ಟಿಕಲ್ ಬೆನಿಫಿಟ್ ಇದೆ. ಇದು ಮಾಡ್ತಾ ಕೂತಿಲ್ಲ ಅಂದ್ರೆ ಅವನು ಹಾಗಿದ್ದಾನೆ, ಇವಳು ಹಾಗಿದ್ದಾಳೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋದು, ಹ್ಮ್. ಇವ್ರ ಬಗ್ಗೆ ತಲೆ ಕೆಡ್ಸ್ಕೋದು, ಹ್ಮ್. ಅಡಿಗೆ ಮಾಡೋಳು ಇನ್ನೂ ಬಂದೇ ಇಲ್ಲ, ತರಕಾರಿ ಅವನು ಬಂದಿಲ್ಲ, ಹ್ಮ್. ಸ್ವಲ್ಪ ವಯಸ್ಸಾದ್ಮೇಲೆ ಇವೆಲ್ಲ ಜಾಸ್ತಿ. ಹಾ, ಬೇರೆ ಕೆಲಸ ಇರಲ್ವಾ, ಹಾ, ಕುತ್ಕೊಂಡ್ಬಿಟ್ಟು ಇದೇ ಮಾಡೋದು, ತಲೆ ತಿನ್ನೋದು, ಇವಳು ಹಾಗೆ ಡ್ರೆಸ್ ಹಾಕೊಂಡಿದ್ದಾಳೆ, ಹಾ. ಅವ್ನು ಹಾಗೆ ಮಾಡ್ತಾ ಇದ್ದಾನೆ, ಯಾರ ಫ್ರೆಂಡ್ ಜೊತೆ ಹೋಗ್ತಾ ಇದೆಯಾ, ಇದು ಮಾಡೋದಕ್ಕಿಂತಲೂ ಬೆಟ್ರು ಜಪ ಮಾಡ್ಕೊತಾ ಕೂತ್ಕೊಳ್ಳಿ ಅಂತ ಇದೆ. ಕರೆಕ್ಟ್ ಅಂದ್ರೆ ಪ್ರಾಕ್ಟಿಕಲ್ ಬೆನಿಫಿಟ್ ಇದೆ. ಓಕೆ, ಅಂದ್ರೆ ಮನಸ್ಸಿನ ಚಂಚಲತೆಯನ್ನು ಚಂಚಲತೆಯನ್ನ ಕಡಿಮೆ ಅದು ಮಾಡುತ್ತೆ. ಒಂದು ಏಕಾಗ್ರತೆಯಲ್ಲಿ ಇಡೋದಕ್ಕೋಸ್ಕರ ಅದನ್ನ ಮಾಡ್ಬೋದು. Correct. ಈಗ ನೋಡಿ, ಈಗ ನಾನು ಇದು ನಾವು ಮಾಡ್ತಾ ಇದೀವಿ, ಮಿಕ್ಕಿದಲ್ಲಿ ಏನ್ ನಡೀತಾ ಇದೆ ನಮಗೆ ಗೊತ್ತೂ ಇಲ್ಲ. ಹ್ಮ್. ನಾವು ಏನು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲೇ ನಡೀತಾ ಇದೆ, ಇಲ್ಲಿ ನಡೀತಾ ಇದೆ, ಹೊರಗೆ ಕೂತ್ಕೊಂಡಿದ್ದಾರೆ, ನಿಮ್ಗೆ ಯಾವ ಡ್ರೆಸ್, ಹ್ಮ್. ನಂದಿದು ಕರೆಕ್ಟ್ ಆಗಿ ಕೂತಿದ್ದೀನೋ ಇಲ್ವೋ, ಹ್ಮ್. ವಾಚ್ ಜೊತೆ 10 ಸರ್ತಿ ಹಾ. ತೆಗೆದು ಓಪನ್ ಮಾಡೋದು, ಇದೇ ನಡೀತಾ ನಿಮ್ಮ ಇತ್ತಲ್ವಾ, ಮನೇಲಿ ಏನಾಗ್ತಾ ಇದೆ, ನಮ್ಮ ಇದೇ ಮನೇಲಿ ನಡೀತಾ ಇತ್ತು. ಯಾಕಂದ್ರೆ ಖಾಲಿ ಇರ್ತೀವಿ. ಕರೆಕ್ಟ್. ಅದಕ್ಕೆ ಅಂತ ನೋಡಿ, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಹ್ಮ್. ಖಾಲಿ ತಲೆ ಇದ್ರೆ ಅಲ್ಲಿ ಏನಾದ್ರೂ ಒಂದು ಕೆಟ್ಟದ್ದು ನಡೀತಾ ಇರುತ್ತೆ. ಅದು ನಡೆಯೋಕ್ಕಿಂತಲೂ ಧ್ಯಾನ ಇದೆಲ್ಲ ಮಾಡ್ತಾ ಕೂತ್ರೆ ಬಿಸಿ ಆಗಿರ್ತಾರೆ ಇದ್ರಲ್ಲಿ. ಅದು ಪ್ರಾಕ್ಟಿಕಲ್ ಬೆನಿಫಿಟ್ ಮಾಡ್ಲೇಬೇಕು ನನ್ನ ಪ್ರಕಾರ. ಒಂದನೇದು ಅದು ಲೋ ಲೆವೆಲ್ ಅಂದ್ರೆ ಇದನ್ನು ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಮೇಲಕ್ಕೆ ನೀವು ಬಂದ್ರೆ, ದೇವರ ನಾಮಸ್ಮರಣೆ ಮಾಡೋದ್ರಿಂದ ನೀವೇನ್ ಮಾಡ್ತೀರಾ, ಓ ಭಗವಂತನೇ, ಓ ಕರುಣಾಕರನೇ ಅಂತ ಅಂತೀರ ತಿಳ್ಕೊಳ್ಳಿ. ಅವಾಗೇನಾಗುತ್ತೆ, ಕರುಣಾಕರ ಅಂತ ಬರೀ ಬಾಯಿಂದ ಅಂತಿಲ್ಲ, ನೀವು ಅದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಅವನು ಕರುಣಾಕರನು, ಕರುಣೆ ಮಾಡೋನು, ಕರುಣೆ ತೋರಿಸೋನು, ದಯ ಪಾಲಿಸೋನು. ಹೇಗೆ ದಯ ಪಾಲಿಸಿದ್ದಾನೆ ಅಂದ್ರೆ, ನನಗೆ ಜೀವನ ಕೊಟ್ಟಿದ್ದಾನೆ, ಹ್ಮ್. ಯೋಚಿಸೋ ಸಾಮರ್ಥ್ಯ ಕೊಟ್ಟಿದ್ದಾನೆ, ನನಗೆ ಏನೆಲ್ಲ ಇದೆ ಜೀವನದಲ್ಲಿ ಅದು ಅವನೇ ಕೊಟ್ಟಿದ್ದಾನಲ್ವಾ. ಹ್ಮ್. ಹ್ಮ್. ಮತ್ತೆ ನನ್ಗೇನೇ ಕ್ಷಮತೆಗಳೇ ಅವನೇ ಕೊಟ್ಟಿದ್ದಾನೆ. ಹ್ಮ್. ನನ್ನ ಲೈಫಲ್ಲಿ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು, ಎಷ್ಟು ಕೃತಜ್ಞನಾಗಿರ್ಬೇಕು ಅಂತ ಒಂದು ಫೀಲಿಂಗ್ ಬರುತ್ತೆ. ಹ್ಮ್. ಇದು ಧ್ಯಾನ. ಆ ಒಂದು ನಾವೇನ್ ಜಪ ಮಾಡ್ತಾ ಇದೀವಲ್ವಾ, ನಾಮವನ್ನ ಹೇಳ್ತಾ ಇದೀವಲ್ವಾ, ಹಾ. ಅದ್ರ ಹಿಂದೆ ಇರೋ ಒಂದು ಮೀನಿಂಗ್ ಅನ್ನ, ಹಾ. ಅರ್ಥವನ್ನ
ಯೋಚಿಸ್ತಾ ಸ್ಮರಿಸೋದು, ಅದಕ್ಕೆ ನಾಮ ಸ್ಮರಣೆ ಅಂತಾರೆ, ತಿಳಿತಲ್ವಾ? ಜಪ ಅಂದ್ರೆ ಹೇಳೋದು, ಸ್ಮರಣೆ ಅಂದ್ರೆ ಸ್ಮರಿಸೋದು, ಯೋಚಿಸೋದು, ತಿಳಿತಲ್ವಾ? ರಿಮೆಂಬರ್ ಮಾಡೋದು, ಅದಕ್ಕೆ ಸ್ಮರಣೆ ಅಂತಾರೆ. ಹೇಳೋದ್ರ ಜೊತೆಗೆ ಸ್ಮರಣೆ ಮಾಡ್ಬೇಕು. ಅದಕ್ಕೆ ಜಪ ಮಾಡಿ ಅನ್ನೋದು ಅದೇನ್ ತಪ್ಪೇನಿಲ್ಲ, ಅದನ್ನು ಕರೆಕ್ಟೇ. ಬಟ್ ಆಕ್ಚುಲಿ ನೀವು ನೋಡಿದ್ರೆ ನಾಮ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ನಾಮ ಸ್ಮರಣೆ ಅಂದ್ರೆ ಹೆಸರನ್ನ ಹೇಳೋದಷ್ಟಿಲ್ಲ, ಹೆಸರು ಹೇಳೋದು ಜಪ. ಸ್ಮರಣೆ ಅಂದ್ರೆ ಸ್ಮರಿಸ್ತಾ ಇರಿ. ಭಗವಂತನೇ, ಕರುಣಾಕರನೇ, ಕರುಣಾನಿಧಿಯೇ, ನೀನೆಷ್ಟು ದೊಡ್ಡವನು, ನೀನು ಮಹಿಮಾವಂತ, ಅದೆಲ್ಲ ನೀನ್ ಮಾಡಿರೋ ಸೃಷ್ಟಿ ಎಷ್ಟು ಅದ್ಭುತ, ಈ ರೀತಿ ಯೋಚಿಸಿ. ಇದು ಧ್ಯಾನ. ಸುಮ್ನೆ ತಗೊಂಡ್ಬಿಟ್ಟು ಏನೋ 108 ಸರ್ತೆ ಮಾಡಿದೆ, 786 ಸರ್ತೆ ಮಾಡಿದೆ, ಅದು ಅಲ್ಲ. ಮಾಡೋರು ಮಾಡ್ಲಿ, ಅದಕ್ಕೂ ಅದ್ರ ಬೆನಿಫಿಟ್ ಇರ್ಬೋದು, ನಾನು ಇಲ್ಲಂತ ಇಲ್ಲ. ಅದು ಕೆಲವೊಂದು ಕೆಟ್ಟ ಇದರಿಂದ ನೀವು ತಲೆ ಹೋಗೋದ್ರಲ್ಲಿ ಡೈವರ್ಟ್ ಆಗೋದ್ರಿಂದ ಬಚಾಯಿಸ್ತದೆ, ಇರ್ಲಿ ಮಾಡ್ಲಿ. ಆಕ್ಚುಲಿ ಧ್ಯಾನ ಅಂದ್ರೆ ಈ ಲೆವೆಲಿಗೆ ಬರ್ಬೇಕು, ನಾವು ಇಷ್ಟಾದ್ರೂ ಬರ್ಬೇಕು. ನಾವು ಧ್ಯಾನವನ್ನ, ಆ ಧ್ಯಾನದ ಹಿಂದೆ ಏನು ಮೀನಿಂಗ್ ಇದೆ, ಆ ಹೆಸರಿನ ಹಿಂದೆ, ಅದನ್ನ ಸ್ಮರಿಸ್ತಾ ಮಾಡ್ಬೇಕು. ಆ ನಾಮಸ್ಮರಣೆಯನ್ನ ನಾವು ಮಾಡ್ಬೇಕು. ಇದು ಕೂಡ ಮನಸ್ಸಿಗೆ ಹಿತ ಕೊಡುತ್ತಾ? ಮನಸ್ಸಿಗೂ ಹಿತ ಕೊಡುತ್ತೆ, ನಮ್ಮ ಪರ್ಸನಾಲಿಟಿ ಮೇಲೆ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಈಗ ನಾವು ಯಾವಾಗ ಆ ಭಗವಂತ ಮೇಲೆ ನಾವು ರಿಫ್ಲೆಕ್ಟ್ ಮಾಡ್ತೀವೋ, ನಮ್ಮಲ್ಲಿ ಏನು ಆತ್ಮದಲ್ಲಿ, ನಮ್ಮಲ್ಲಿ ಒಳಗಡೆ ಏನು ಗುಣಗಳನ್ನ ಇಟ್ಟಿದ್ದಾನಲ್ವಾ, ಪ್ಯೂರ್ ಫಾರ್ಮ್ ಅಲ್ಲಿ, ಅದು ನಮ್ಮ ಜೀವನದಲ್ಲಿ ಹೊರಗೆ ಬರ್ತವೆ. ಈಗ ನಾವು ಭಗವಂತ ಕರುಣಾಕರ್ಣ ಅಂತ ಅಂದ್ಕೊಂಡ್ರೆ, ನಾವು ಕೃತಜ್ಞತೆ ಭಾವ ಬಂದ್ರೆ, ನಾವು ಕೂಡ ಕರುಣೆ ಉಳ್ಳವರು, ಕರುಣೆಯನ್ನು ತೋರ್ಸೋರಾಗ್ತೇವೆ. ಹೇಳ್ತಾ ಇಲ್ವಾ? ನಾವು ಭಗವಂತನ ಸೃಜನಾತ್ಮಕ ಕ್ರಿಯೇಟಿವ್ ಪವರ್ ಇದೆ ಹತ್ರ ಅಂತ ನೆನೆಸ್ತಾ ಇದ್ರೆ, ನಾವು ಕೂಡ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚಿಸ್ತೀವಿ. ಭಗವಂತನು ಕ್ಷಮಾಶೀಲನು, ಕ್ಷಮೆ ಮಾಡೋನು, ಕರುಣೆ ತೋರೋನು ಅಂತ ನಾವು ಇದ್ರೆ, ನಾವು ಕೂಡ ನಮ್ಗೆ ಯಾರಾದ್ರೂ ಹೆಚ್ಚು ಕಡಿಮೆ ಅದನ್ನ ಕ್ಷಮೆ ಮಾಡೋರಾಗ್ತೀವಿ. ಆ ಗುಣಗಳು ನಮ್ಮಲ್ಲಿ ನಿಟ್ಟಿದ್ದಾನೋ, ನಮ್ಮಲ್ಲಿ ಪ್ಯೂರ್ ಫಾರ್ಮ್ ನಲ್ಲಿ, ಅದು ಹೊರಗೆ ಬರುತ್ತೆ. ಒಳ್ಳೆ ನಡತೆ, ನೈತಿಕತೆ ನಮ್ಮ ಇದರಲ್ಲಿ ಜಾಸ್ತಿ ಹೆಚ್ಚಾಗುತ್ತೆ. ಮಾರಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಮತ್ತೆ ಅಫ್ಕೋರ್ಸ್ ಕೆಟ್ಟತನದಿಂದ ಬಚಾಯಿಸುತ್ತೆ. ನಿಮ್ಗೆ ವೇಸ್ಟ್ ಥಿಂಗ್ಸ್ ಬಗ್ಗೆ ಯೋಚಿಸೋದಿಲ್ಲ. ಅಲ್ಲೇ ನಡೀತು, ಏನ್ ನಡೀತು, ಅವನೇನ್ ಮಾಡ್ತಾ ಇದ್ದಾನೆ, ಇವ್ನು ಮಾಡ್ತೀವಿ, ಇವ್ನು ಹೊಸ ಗಾಡಿ ತೊಗೊಂಡು, ಹೊಸ ಕಾರ್ ತೊಗೊಂಡು, ಇಲ್ಲವ ನಮ್ಗೇನು ಬೇಕೇ ಆಗಲ್ಲ. ಅದಕ್ಕಾಗಿ ನಾಮಸ್ಮರಣೆ ಮಾಡಿ ಅಂತ ಯಾಕಂತಾರೆ ಅಂದ್ರೆ, ಟೈಮ್ ವೇಸ್ಟ್ ಮಾಡ್ಬೇಡಿ. ಖಾಲಿ ಇದ್ರೆ ಓದ್ಕೋತ್ ಕೊಡಿ, ಮನೆ ಕೆಲಸ ಮಾಡಿ, ನಿಮ್ ವೈಫ್ಗೆ ಹೆಲ್ಪ್ ಮಾಡಿ, ಮನೆ ಕ್ಲೀನ್ ಮಾಡಿ, ಮಕ್ಕಳ ಜೊತೆಗೆ ಆಡಿ, ಅಕ್ಕಪಕ್ಕದವ್ರು ಒಳ್ಳೆ ಮಾತಾಡಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಇತ್ತು ಟೈಮ್ ಅಂದ್ರೆ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಅದು ಧ್ಯಾನ ಅನ್ಕೋಬಹುದಾ? ಅದು ಧ್ಯಾನ. ನೋಡಿ, ಧ್ಯಾನ ಅಂದ್ರೆ ಧೀ ಇಂದ ಬಂದಿದೆ. ಧೀ ಅಂದ್ರೆ ಬುದ್ಧಿ, ಯೋಚನೆ. ಓಕೆ, ಹೌದಲ್ವಾ? ಯೋಚಿಸ್ತಾ ಇರೋದು. ಯಾವುದು ನಿಮ್ಮ ಬುದ್ಧಿಯ ಮೇಲೆ, ಎಲ್ಲಿ ನಿಮ್ಮ ಬುದ್ಧಿ ಯೂಸ್ ಮಾಡ್ತಾ ಇದ್ದೀರಾ, ಅದು ಧ್ಯಾನ. ನಾನು ಅವಾಗೇ ಹೇಳಿದೆ ನೋಡಿ ನಿಮ್ಗೆ, ನಾಮಸ್ಮರಣೆ ಮಾಡೋದು ಒಂದು ಧ್ಯಾನ. ನೀವು ಕುತ್ಕೊಂಡ್ಬಿಟ್ಟು ಬರಿತಾ ಇದ್ದೀರಾ, ಅದು ಧ್ಯಾನ. ಈಗ ನಾವು ಪಾಡ್ಕಾಸ್ಟ್ಗೆ ರೆಡಿ ಮಾಡ್ತಾ ಇದೀವಿ, ಧ್ಯಾನ. ಇದನ್ನು ದೇವರ ಧ್ಯಾನನೇ. ದೇವ್ರ ಬಗ್ಗೆನೇ ಮಾತಾಡ್ದೇವಲ್ಲ, ಧ್ಯಾನನೇ. ಆ ಧ್ಯಾನ ಒಂದೇ ರೀತಿಯಾಗಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ನಾವು ಇದೇ ರೀತಿಯಲ್ಲಿ ಮಾಡ್ಬೇಕು ಅಂತ ಅಷ್ಟೇ ಅಲ್ಲ. ಅದನ್ನು ಮಾಡಿ, ಅದನ್ನು ಒಳ್ಳೇದೇ, ಅದನ್ನು ಇರ್ಬೇಕೆ, ಅದು ಧ್ಯಾನ, ಇದನ್ನು ಧ್ಯಾನ. ಎಲ್ಲೆಲ್ಲಿ ನಮ್ಮ ಬುದ್ಧಿ ಭಗವಂತನ ಕಡೆ, ಅವನ ಧ್ಯಾನದ ಕಡೆ ಹೋಗ್ತಾ ಇದ್ದಾನೋ, ಅದೆಲ್ಲವೂ ಧ್ಯಾನ. ನಾವೇನ್ ಮಾತಾಡ್ಲಿ, ಇವಾಗ ನೀವು ಮಾತಾಡ್ತಾ ಇದೀವಿ ಒಳ್ಳೆತನ, ಇದು ಕೂಡ ಒಂದು ಧ್ಯಾನ. ಇದು ಕೂಡ ಧ್ಯಾನ. ಈಗ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ನೀವು ಇವನು ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ನಾನು ಇವನಿಗೆ ಹೆಲ್ಪ್ ಮಾಡ್ಬೇಕು, ಇಲ್ಲಾದ್ರೆ ಕೇಳ್ತಾನೆ ದೇವ್ರು, ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಇರ್ಲೇ ಇದನ್ನ ಕೊಟ್ಟಿಲ್ಲ ಅಂತ, ಅಲ್ಲಿ ದೇವ್ರ ಬಗ್ಗೆ ಯೋಚಿಸ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಧ್ಯಾನ. ಎಲ್ಲಿ ನಮ್ಮ ಜೀವನದಲ್ಲಿ ದೇವರ ಅರಿವು ನಮ್ಮ ಒಂದು ಯೋಚನೆಯ ಒಂದು ಭಾಗವಾಗಿರುತ್ತೋ, ಅದೆಲ್ಲವೂ ಧ್ಯಾನನೇ. ತುಂಬಾ ಚೆನ್ನಾಗಿ ಹೇಳಿದ್ರಿ.